ನಮಸ್ತೆ ಎಲ್ರಿಗೂ. ಶುಭ ದಿನ ಇರಲಿ. ಜೀವನ ಅನ್ನೋದು ನಿರಂತರವಾದ ಶೈಕ್ಷಣಿಕ ಪ್ರಕ್ರಿಯೆಗೆ ಒಳಪಡುವ ಒಂದು ಅದ್ಭುತ ವ್ಯವಸ್ಥೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮನುಷ್ಯ ಸಮಾಜ ಜೀವಿಯಾಗಿರೋದ್ರಿಂದ ನಿರಂತರ ಶಿಕ್ಷಣ ಪಡಿತಾನೆ, ಹುಟ್ಟಿನಿಂದ ಸಾಯುವವರೆಗೆ ಶಿಕ್ಷಣ ಮುಗಿಯಲ್ಲ ಅನ್ನೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅದೇನೇ ಇರಲಿ, ಶಿಕ್ಷಣದಲ್ಲಿ ಮುಖ್ಯವಾದ ಭಾಗ ಶಾಲೆಗೆ ಹೋಗೋದು. 8ನೇ ತರಗತಿಯಲ್ಲಿ ನಾನು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಕನ್ನಡ ಪಾಠ ಮಾಡುವುದಕ್ಕೆ ನಾಗೇಂದ್ರಪ್ಪ ಸರ್ ಅಂತ ಒಬ್ಬರು ಇದ್ದರು. ಒಮ್ಮೆ ಪರೀಕ್ಷೆಯಲ್ಲಿ ಆವಾಗ ಕನ್ನಡದಲ್ಲಿ 150 ಮಾರ್ಕ್ಸಿಗೆ ಪರೀಕ್ಷೆ ನಡೆಯೋದು. ಆವಾಗ ನನ್ನ ಕನ್ನಡ ಪೇಪರನ್ನು ನೋಡ್ತಾ ಅವರು ಹೇಳಿದರು, ಚೆನ್ನಾಗಿ ಬರೆದಿದೆಯಪ್ಪ, ಎಲ್ಲ ತುಂಬ ಸುಂದರವಾಗಿದೆ, ಬರವಣಿಗೆನು ವಿವರಣೆನು ಎಲ್ಲವೂ ಅಚ್ಚುಕಟ್ಟಾಗಿದೆ. ಆದರೆ ನಾನು ಒಂದು ವಿಷಯವನ್ನು ಹೇಳ್ತೀನಿ ನಿನಗೆ, ನಾನು ಬರೆಸಿದ ವಿಷಯವನ್ನೇ, ನಾನು ಹೇಳಿದ ವಿಷಯವನ್ನೇ ಯಥಾವತ್ತಾಗಿ ವಿವರಣೆ ಮಾಡಿರೋದ್ರಿಂದ ನಮ್ಗೆ ಅಷ್ಟೊಂದು ತೃಪ್ತಿ ಕಾಣೋದಿಲ್ಲ. ನೀನೇನಾದರೂ ಹೊಸದಾಗಿ ನಿನ್ನ ಅಭಿಪ್ರಾಯವನ್ನು ಸೇರಿಸಿ ಬರೆದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳಿ ಅವ್ರು ಹೇಳಿದರು. ಆದರೆ ಬಾಲ ಮನಸ್ಸು ಅವಾಗ ನಮ್ಮದು. ಗುರುಗಳು ಹೇಳಿದ್ದೆ ವೇದವಾಕ್ಯ ಅಂತ ಹೇಳಿ, ಗುರುವನ್ನು ದೈವರೂಪಿ ಅಂತ ಹೇಳಿ ನಮ್ಮ ತಂದೆ ತಾಯಿಗಳು ಹೇಳಿರೋದ್ರಿಂದ ಅವರಿಗೆ ಎದುರು ಹೋಗಬಾರ್ದು ಅಂತ ಒಂದಿರೋದ್ರಿಂದ ನನಗೆ ಅದನ್ನು ಅಷ್ಟರ ಮಟ್ಟಿಗೆ ಅರ್ಥೈಸ್ಕೊಳ್ಳೋಕ್ಕಾಗಲಿಲ್ಲ. ಆವಾಗ ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ಯೋಚನೆನೂ ಮಾಡಲಿಲ್ಲ. ಯಾಕಂದ್ರೆ ಆ ಕೌಮಾರ ಪ್ರಾಯ ಹಂಗಿತ್ತು, ಗುರುಗಳನ್ನು ಮೆಚ್ಚಿಸ್ಬೇಕು, ಒಟ್ಟಿನಲ್ಲಿ ಏನಾದರೂ ಮಾಡಿ ಅನ್ನುವ ಪ್ರಾಯ ಏನೋ ಅದು. ಆದ್ದರಿಂದ ನಾನು ಆ ಮಾತನ್ನು ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ. ಆದರೆ ನನಗೆ ಡಿಗ್ರಿಗಳನ್ನು ಮುಂದೆ ಓದ್ತಿರ್ಬೇಕಾದ್ರೆ ಮಾತ್ರ ಆ ಮಾತು ನೆನಪಿಗೆ ಬಂತು. ಡಿಗ್ರಿಗಳ ಸರಮಾಲೆಯನ್ನೇ ಹಾಕಿಕೊಳ್ಬೇಕಾದ ಅನಿವಾರ್ಯತೆ ಇತ್ತು ಅಂತಲ್ಲ ನಾನು ಓದಿದ್ದು. ನನಗೆ ಓದು ತುಂಬ ಇಷ್ಟ ಇತ್ತು ಅಂತ ನಾನು ನನಗೆ ಎಲ್ಲ ವಿಭಾಗಗಳಲ್ಲೂ ಬೇಕಾದಂಥ ಜ್ಞಾನ ಸಿಗುತ್ತೇನೋ ಅಂತ ಹೇಳಿ ಕನ್ನಡ, ಇಂಗ್ಲೀಷು, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಹೀಗೆ ಒಂದು 6 MAಗಳನ್ನು ಓದಿ ನಾನು ಈಗ ತಗಲಾಕೊಂಡಿದ್ದೀನಿ, ಸರಪಳಿ ಹಾಕ್ಕೊಂಡಿದ್ದೀನಿ ಕುತ್ತಿಗೆಗೆ. ಆಗ ಈಗ 7ನೇ MA ಆಗಿ ನಾನು ಓದ್ತಿರೋದು ಸಂಸ್ಕೃತದಲ್ಲಿ, ಇನ್ನೂ ಓದಿ ಮುಗಿದಿಲ್ಲ. ನಂಗೆ ಯಾಕೆ ನಗು ಬಂತು ಅಂದರೆ, ನಮ್ಮ ಡಿಗ್ರಿಗಳನ್ನೆಲ್ಲ ನಾನು ಮುಗಿಸಿದಾಗ ಏನೋ ಸಾಧಿಸಿದೆ ಅನ್ನೋ ತೃಪ್ತಿ ಇತ್ತು. ಆದರೆ ವಿಶೇಷ ಏನಂದರೆ ನಾಗೇಂದ್ರಪ್ಪನವರ ಮಾತು ನನಗೆ ನೆನಪಿಗೆ ಬಂತು ಅವಾಗಲೂ ಕೂಡ. ಯಾರೋ ಹೇಳಿದ ವಿಷಯಗಳನ್ನು, ಯಾವುದೋ ಪಾಠಗಳನ್ನು ನಾವು ಒಪ್ಪಿಸಿದ್ವಿ ಅವರಿಗೆ, ನಮಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ಪಾಸ್ ಆಗಿದೆ. ಆದರೆ ಈಗ ನಾನು ಸಂಸ್ಕೃತ MA ಓದ್ತಿರುವಾಗ ಮಾತ್ರ ನನಗೆ ನಿಜವಾಗ್ಲೂ ಆಗ ಒಳ್ಳೆಯ ಗುರುಗಳು ಸಿಕ್ಕಿ ನಮ್ಮನ್ನು ಬಂಗಾರವಾಗಿ ರೂಪಿಸಿರುವಂಥ ವ್ಯವಸ್ಥೆಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ನಮ್ಮ ಗುರುಗಳನ್ನು ಯಾವುದೇ ಕಾರಣದಿಂದ ಮರೆಯೋದಿಲ್ಲ. ಯಾಕಂದರೆ ಹೊಸದನ್ನು ಸೃಷ್ಟಿಸಬೇಕು ಅನ್ನುವ ಬೀಜವನ್ನು ಹಾಕಿದಂಥ ನಾಗೇಂದ್ರಪ್ಪ ಅವರು, ಮತ್ತು ನನಗೆ ಸಂಸ್ಕೃತದಲ್ಲಿ ಅದ್ಭುತವಾಗಿ ಹೇಳಿದಂಥ ವಿಷಯಗಳನ್ನು ಚಂದ್ರಶೇಖರ ಅಯ್ಯರವರು, ಆಮೇಲೆ ಶಿವಶಂಕರ ಅಯ್ಯರವರು, ನರಸಿಂಹಶಾಸ್ತ್ರಿಗಳು, ಜೋಸೆಫ್ ಎಮ್ಯಾನ್ಯುಯಲ್ ಸರ್, ಅಥವಾ ಎಷ್ಟು ಜನ ಗುರುಗಳು ಸಿಕ್ಕಿದಾರೋ ನಮಗೆ, ಪೂಜ್ಯ ಹಾಜಿ ಮೊಹಮ್ಮದ್ ಮುಸಾಫಿರ್, ಇವರೆಲ್ಲ ನಮಗೆ ಹೇಳ್ಕೊಟ್ಟಿದ್ದು ಈ ಹೊಸತನವನ್ನು ಹುಡುಕಪ್ಪ ನೀನು ಅಂತ. ಅವ್ರನ್ನೆಲ್ಲ ಇವತ್ತು ನಾನು ಕೃತಜ್ಞತೆಯಿಂದ ಸ್ಮರಿಸ್ತೀನಿ. ಜೊತೆಗೆ ಒಂದು ವಿಷಯವನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಗುರುವಿನ ದಯವನ್ನು ಪಡೆದಾಗ ಎಷ್ಟು ಸಂತೋಷ ಆಗುತ್ತೆ ಹೊಸತನವನ್ನು ಹುಡುಕಿ ಅನ್ನೋದು ನಾನು ಇವತ್ತಿನ ಉದ್ದೇಶದಲ್ಲಿ ಹೇಳ್ತಿರೋದು ಎಲ್ಲರಿಗೂ. ಒಂದು ಪ್ರಸಂಗ ಇದೆ. ಕನ್ನಡ MA ಮಾಡುವಾಗ ನಾವು ಸಾಮಾನ್ಯ ಮಾತಾಡುವಾಗ ಒಂದು ವಿಷಯ ಕೇಳಿದರು ಗುರುಗಳು. ಗ್ರಾಮ್ಯ ಪ್ರದೇಶದಲ್ಲಿ ಬೈತಾರೆ ಗೊತ್ತೇನ್ರು, ನಿನ್ನ ಕಣ್ಣು 60 ಹೋಗ, ನಿನ್ನ ನಾಲ್ಗೆ 60 ಹೋಗ, ನಿನ್ನ ಕೈಕಾಲು 60 ಹೋಗ ಅಂತ ಹೇಳಿ ಬೈತಾರೆ, ಹೌದಾ? ಇದರ ಅರ್ಥ ಯಾರು ಬಿಡಿಸಿ ಹೇಳ್ತೀರಾ ಅಂತ ಕೇಳಿದ್ರು. ಗುರುಗಳು ಇಟ್ಟ ಪರೀಕ್ಷೆ ಅದು ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ನನ್ನನ್ನು ಕೇಳಿದ್ರು, ಏನಾದರೂ ಹೊಸ ವಿಷಯ ಹೇಳ್ತೀಯನಪ್ಪ ಕುಮಾರ ನೀನು ಅಂತ. ಆಗ ನಾನು ಹೇಳಿದೆ ನನ್ನ ಅಭಿಪ್ರಾಯವನ್ನು. ಅದು ಹೀಗಿತ್ತು, ಗುರುಗಳೇ, ಈಗ ಇಂದ್ರಿಯಗಳ ದಾಸರಾಗಿದ್ದಾರೆ ಎಲ್ಲರೂ. ಕಣ್ಣು, ನಾಲಿಗೆ, ಆಮೇಲೆ ನಮ್ಮ ಕೈಕಾಲುಗಳು ಇತ್ಯಾದಿಗಳೆಲ್ಲ ನಮ್ಮ ಅಂಕೆಯಲ್ಲಿ ಇರೋದಿಲ್ಲ, ಹೌದಾ? ನೀವೇ ಸರ್ವಜ್ಞಾನ ವಚನವನ್ನು ಹೇಳ್ಕೊಟ್ಟಿದ್ದೀರಿ.
ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದರೆ ಅಚ್ಯುತನಪ್ಪ ಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ. ಅದನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಒಳ್ಳೆಯವರಾಗಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ದೀವಿ. ಆದರೆ ಹತೋಟಿಯಲ್ಲಿ ಇರಲ್ಲ. ಆ ಬೈಯುವ ಮಾತಿನಲ್ಲಿ ನಾನು ಎರಡು ಅರ್ಥವನ್ನು ಯೋಚಿಸಿದ್ದೇನೆ ಗುರುಗಳೇ. ಏನಂದ್ರೆ, ನಿನ್ನ ಕಣ್ಣು ಹರಿವು ಎತ್ತ, ನಿನ್ನ ಕೈಕಾಲಿನ ಹರಿವು ಎತ್ತ, ನಿನ್ನ ನಾಲಿಗೆ ಹರಿವು ಎತ್ತ ಅಂತ ಅದು ಹೇಳುತ್ತೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಲೋಕದ ಮಾಯೆಗೆ ಸಿಕ್ಕಿದ ನಾವು ಅದರ ಹರಿವನ್ನ ಎತ್ತೆತ್ತಲು ಹರಿಯ ಬಿಡ್ತೀವಿ, ಆಮೇಲೆ ಹಾಳಾಗ್ಬಿಡ್ತೀವಿ. ಇದು ನಂಗೆ ಅನ್ಸಿದ್ ಒಂದು ಬಗೆ ಅಂತ. ಅವರಿಗೆ ತುಂಬಾ ಕುತೂಹಲ ಆಗಿ ಮತ್ತೆ ಕೇಳಿದ್ರು, ಹಾಗೆ ಇನ್ನೊಂದೇನು? ಈಗ ಇನ್ನೊಂದು ಅರ್ಥದಲ್ಲಿ ಹೀಗಿದೆ, ಆ ಕಣ್ಣು, ಕೈಕಾಲು ಅಥವಾ ನಾಲಿಗೆ ಇತ್ಯಾದಿಗಳೆಲ್ಲ ಅಂಗಾಂಗಗಳೇನಿದೆ ಅದು ಹರಿ ಇತ್ತದ್ದು. ಹರಿ ಇತ್ತದ್ದು ಅಂದ್ರೆ ಭಗವಂತ ಇತ್ತದ್ದು. ಅಲ್ಲಿ ಹರಿ ಅಥವಾ ಭಗವಂತನ ನೆನಪು ಸದಾ ಇದ್ರೆ ಹದ ತಪ್ಪಲ್ಲ ಅಲ್ವಾ ಗುರುಗಳೇ? ಇದು ಹರಿವು ಇತ್ತ ಅಥವಾ ಅರಿವು ಇತ್ತ ನಿನಗೆ, ಈ ಪಂಚೇಂದ್ರಿಯಗಳು ಒಳ್ಳೇದ್ ಮಾಡಕ್ ಕೊಟ್ಟಿದ್ದು ಅನ್ನೋದು ಅರಿವು ಇತ್ತ ನಿನಗೆ? ಯಾಕಂದ್ರೆ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಹೊಡೆಯೋಕಂತ ಅಂತ ಒಂದು ಹಾಡು ನಾವು ಚಲನಚಿತ್ರದಲ್ಲಿ ಕೇಳಿದೀವಲ್ಲ ಗುರುಗಳೇ. ಸರಿ ಅಲ್ವಾ ನನ್ನ ವಿವರಣೆ ಅಂತ ನಾ ಕೇಳಿದೆ. ತುಂಬಾ ಸಂತೋಷ ಪಟ್ಟ ಹಿರಿಯ ಜೀವ ನನ್ನ ಬೆನ್ನು ತಟ್ಟಿ ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಶಬಾಷ್, ನೀನು ಹೀಗೆ ಯೋಚನೆ ಮಾಡುವುದರಿಂದ ನೀನು ಇರುವಿಕೆಯೇ ಬೇರೆ ಆಗುತ್ತೆ, ನೀನು ಎಲ್ಲರ ಹಂಗೆ ಇರಕ್ಕಲ್ಲ ಬಂದಿರೋದು ಅಂತ ಹೇಳಿ ನನಗೆ ತುಂಬಾ ಆಶೀರ್ವಾದ ಮಾಡಿದ್ರು. ಅವರ ಕಣ್ಣಲ್ಲಿ ಅವತ್ತು ಸಂತೋಷ ಇತ್ತು, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅವತ್ತು ನನಗೆ ಕಾಲಿಲ್ಲ, ನಾನು ತೆವಳುವ ಅಂಗವಿಕಲ ಅಂತ ಹೇಳುವ ಒಂದು ಅಂಶ ಇತ್ತಲ್ಲ, ಅದು ನನಗೆ ಮರ್ತೇ ಹೋಗ್ಬಿಡ್ತು. ಅದರಿಂದನೇ ನಾನು ಹೇಳ್ತಿರೋದು, ಹೊಸ ವಿಷಯವನ್ನ ಕಂಡು ಹಿಡಿದು ಗುರುವನ್ನ ನಾನು ಅವತ್ತು ತೃಪ್ತಿಪಡಿಸಿದೆ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು. ಹಾಗಂತ ಹೇಳಿ ನಾನು ಇನ್ನೂ ಗುರುವಾಗಿಲ್ಲ, ನಾನು ಇನ್ನೂ ಓದ್ತಾ ಇದ್ದೀನಿ, ಏನಾದ್ರೂ ಹೊಸ ವಿಷಯ ಸಂಶೋಧಿಸ್ಬೇಕು, ಎಲ್ಲ ಗುರುಗಳು ಹೇಳಿದ ವಿಷಯನೇ ನಾನು ಹೇಳ್ತಿರೋದು. ಆದ್ರೂ ಆ ಅರಿವು ಇತ್ತ ಅನ್ನೋ ಮಾತಲ್ಲಿ ಇದೆ ನೋಡಿ, ಅರಿವು ಇತ್ತ ಅಂತ. ಅದನ್ನೇ ಪುರಂದರದಾಸರು ಹೇಳಿರೋದು, ಹರಿ ಚಿತ್ತ ಸತ್ಯ ಅಂತ. ಗೊತ್ತಿದೆಯಲ್ಲ ಆ ಹಾಡು, ಬಾಂಬೆ ಸಿಸ್ಟರ್ಸ್ ಹೇಳಿದ್ದನ್ನು ನೀವು ಕೇಳಿದಿರಿ. ನಾವು ಚಿಕ್ಕಂದಿನಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದಾಗ ರೇಡಿಯೋದಲ್ಲಿ 6 ಗಂಟೆಯಲ್ಲಿ ನಾನು ದಿನಾ ಕೇಳ್ತಿದ್ದೆ ಗೀತಾರಾಧನ ಅಂತ. ಮಲ್ಕೊಂಡು ಇದ್ದಾಗ ಪಾಪ ಮಗು ಮಲ್ಕೊಳ್ಳಿ ಬಿಡ್ರೋ, ಏಳಸೋದು ಬೇಡ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಆಗ ರಾಧಾ ಜಯಲಕ್ಷ್ಮಿ ಹಾಡಿರುವ ಹಾಡು ರಚನೆ ಪುರಂದರದಾಸರದು ಅಂತ ಬರ್ತಿತ್ತು. ಅವರು ಅದ್ರಲ್ಲಿ ಹೇಳ್ತಿದ್ರು, ಹರಿ ಚಿತ್ತ ಸತ್ಯ ನಮ್ಮ ಹರಿ ಚಿತ್ತ ಸತ್ಯ, ನರ ಚಿತ್ತಕ್ಕೆ ಬಂದದು ಲವಲೇಶ ನಡೆಯದು, ಹರಿ ಚಿತ್ತ ಸತ್ಯ ಅಂತ. ಅದರಲ್ಲಿ ಹೇಳ್ತಾರೆ ನೋಡಿ, ಈ ಕಣ್ಣು ಹರವತ್ತಾ ಅಥವಾ ನಾಲ್ಗೆ ಹರವತ್ತಾ ಅಂತ ಬೈಯುವಾಗ ಆ ಹರಿಯನ್ನ ಮರೆತ್ರೆ ಏನಾಗುತ್ತೆ ಅಂದ್ರೆ ಅವ್ರು ಹೇಳಿದ್ದಾರೆ ಏನಂತ ಗೊತ್ತಾ? ಅದರಲ್ಲಿ ನೀನು ಇಷ್ಟಪಟ್ಟಂಗೆ ನಡೆಯಲ್ಲಪ್ಪ, ಎಲ್ಲ ಹರಿಚಿತ್ತ ಅಂತ ಹೇಳ್ತಾರೆ. ಏನಂತ ಗೊತ್ತಾ? ಸುರತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ, ಮದುವೆಯಾಗದಿರುವುದು ಹರಿಚಿತ್ತವಯ್ಯ ಅಂತ. ನಾನು ಹಾಡು ಹೇಳುವುದಕ್ಕೆ ಪ್ರಯತ್ನ ಪಟ್ಟೆ, ಯಾಕಂದ್ರೆ ಯಾವುದನ್ನು ಹೇಗೆ ಹೇಳಬೇಕೋ ಹಾಗೆ ಹೇಳಬೇಕು. ನನ್ನ ಧ್ವನಿ ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ಸಂಗೀತವನ್ನು ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಅದು ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ನಿರಂತರ 40 ವರ್ಷಗಳ ಅಧ್ಯಾಪನದಲ್ಲಿ ಮಾತಾಡಿ ನಮ್ಮ ಧ್ವನಿ ಪೆಟ್ಟಿಗೆ ತನ್ನ ಸುಕೋಮಲತೆ ಕಳ್ಕೊಂಡ್ಬಿಟ್ಟಿದೆ. ಅದರಿಂದ ಸಂಗೀತ ಕಲಿಯೋಕ್ಕಾಗಿಲ್ಲ. ಏನೇ ಇರಲಿ, ಇದೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಈ ವ್ಲಾಗ್ನಲ್ಲಿ ನನ್ನ ಪವಿತ್ರ ಗುರುಗಳನ್ನು ನೆನೆಸ್ಕೊಂಡಿದ್ದೀನಿ. ನಾನು ಹೊಸ ಜೀವನದತ್ತ ಹೆಜ್ಜೆ ಇಡುವುದಕ್ಕೆ ಸಹಾಯ ಮಾಡಿದ ಎಲ್ಲ ದಾರಿದೀಪಗಳನ್ನು ನಾನು ನೆನೆಸ್ಕೊಳ್ತಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ನೀವು ಏನಾದರೂ ಒಂದು ಹೊಸ ಬಗೆಯಲ್ಲಿ ಯೋಚಿಸಿ
ನಿಮ್ಮ ಗುರುಗಳನ್ನು ಮೆಚ್ಚಿಸಿದರೆ ಅದು ನಿಮ್ಮ ಜೀವನದ ಸಾರ್ಥಕ ಗಳಿಗೆ ಆಗುತ್ತೆ. ಎಲ್ಲರಿಗೂ ನನ್ನ ಜೀವನದ ಅನುಭವ ಬರಲಿ ಅಂತ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ನಾನು ಹುಟ್ಟಿ ಬೆಳೆದ ಪರಿಸರವೇ ಬೇರೆ, ಈಗ ನೀವು ಹುಟ್ಟಿ ಬೆಳೆಯುತ್ತಿರುವ ಪರಿಸರವೇ ಬೇರೆ. ಆದರೆ ಅದಾಗಲಿ ಅಂತ ಇಷ್ಟಪಡಬಾರ್ದು ಅಂತ ಏನು ಇಲ್ವಲ್ಲ ಅಲ್ವಾ? ಅದರಿಂದ ಒಳ್ಳೆತನಕ್ಕೆ ಯಾವಾಗಲೂ ಅವಕಾಶ ಇದೆ. ಅದರಿಂದ ನಮ್ಮ ನಾಲಿಗೆಯ ಹರಿವು ಅರ್ಥ ಹೋಗಲಿ, ಕಣ್ಣಿನ ಹರಿವು ಅರ್ಥ ಹೋಗಲಿ, ಅಥವಾ ಏನಪ್ಪ ಅಂದರೆ ಕೈ ಕಾಲಿನ ಹರಿವು ಒಳ್ಳೆಯದನ್ನು ಹುಡುಕುವ ಅರ್ಥ ಹೋಗಲಿ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.